ಸರ್ ಅವಾಗ ನಿಮಗೆ ಕ್ವಿಟ್ ಹೇಳಿದ್ದು ಆಟೋಮೆಟಿಕ್, ಇದು ಬಂದಿರೋದು ಮ್ಯಾನುವಲ್. 2016 ಸಿಂಗಲ್ ಓನರ್ 97,000. 280 ನಿಯೇಷಬಲ್. ಇನ್ನು ಬರ್ತಾನೆ ಇರುತ್ತೆ ಸರ್, ಕಂಟಿನ್ಯೂ ಗಾಡಿಗಳು ಬರ್ತಾ ಇರುತ್ತೆ. ಆ ಕೆಳಗಡೆ ಇರೋದು ನಂಬರಿಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡ್ಲಿ, ಯಾವ್ದೇ ತರ ಗಾಡಿ ಬೇಕಾದ್ರು ಅವರಿಗೆ ಸಂಕೋಚ ಇಲ್ಲದೆ ಕೇಳಲಿ. ಸರ್ ಇನ್ನೊಂದು ಬಲನೋ ಒಂದ್ ಬರ್ತಾ ಇದೆ ಸರ್, ಇವಾಗ ಜಸ್ಟ್ ಬರ್ತಾ ಇದೆ ಗಾಡಿ, ನೋಡ್ಬೋದು ನೀವು. 2016 ಮಾಡ್ಲು, ಬರೇ 49,000 ಹೊಡಿದೆ ಸರ್. ಡೆಲ್ಟಾ ಇದು ತುಂಬಾ ಚೆನ್ನಾಗಿದೆ ಸರ್, ಕ್ಲಾಸ್ ಕಂಡೀಷನ್. 1,55,000 ಕೊಡೋಣ ಸರ್. ಎಷ್ಟು ಸರ್ ಇದು? 1,55,000 ಕೊಡ್ತೀನಿ ಸರ್. ಬರೇ 41,000 ಹೊಡಿರೋದು, ಹಿಸ್ಟ್ರಿ ಇರೋದು ವೆಹಿಕಲ್. ಕಾರ್ಸಿಗೆ ಬರ್ಲಿ 175 ಕೊಡ್ತೀನಿ. 175 ಇನ್ನು ಎದುರುಗಡೆ ಬರ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಇನ್ನು ಕೊಡೋಣ ಸರ್, ಖಂಡಿತ ಕೊಡೋಣ ಸರ್. ಪ್ರೈಸ್ ಇರೋದು 1,80,000 ಸರ್. ಎದುರುಗಡೆ ಬರ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 1,80,000 ಅದರ ಮುಂದೆ ಒಂದು ಕಡಿಮೆ ಆಗುತ್ತೆ ಖಂಡಿತ ಸರ್. ಹೇಳಿ ಸರ್. ಆರ್ಮ್ ರೆಸ್ಟ್ ಅಲ್ಲಿ, ಹೆಡ್ ರೆಸ್ಟ್ ಅಲ್ಲೆಲ್ಲ LCD ಗಳು ಇದೆ, 2 ಫಿಟ್ಟಿಂಗ್ಸ್ ಇದೆ, ಸ್ಟೈನ್ಲಿ ಲೆದರ್ ಸೀಟ್ಸ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದಾವೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್, ಕ್ಲಾಸ್ ಕಂಡೀಷನ್ ಇದೆ ಸರ್. ನಿಮ್ಗೆ ಈ ತರ ಟೆಸ್ಟ್ ಅಲ್ಲಿ ಇರೋದು ಹೊರಗಡೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 3 ಲಕ್ಷ 3.5 ಲಕ್ಷ ಕಡಿಮೆ ಸಿಗಲ್ಲ. 2012 ಮಾಡಲಿ ಸರ್, ಸೆಕೆಂಡ್ ಓನರ್. 2,65,000 ಹೇಳ್ತಾ ಇದೀವಿ. ಎದುರುಗಡೆ ಬರ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಸರ್ 2.5 ಲಕ್ಷ ಇದೆ ಮಾರ್ಕೆಟ್ ಪ್ರೈಸ್. ನಮ್ ಶೋರೂಮಿಗೆ ಬರ್ಲಿ ಒಂದ್ 2 ಲಕ್ಷ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡೋಣ. 2 ಕಾಲಿದೆ, 2 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಎದುರುಗಡೆ ಇರೋದು 8 ಲಕ್ಷ ಕಡಿಮೆ ಸಿಗಲ್ಲ. SN ಕಾರ್ಸಿಗೆ ಬರ್ಲಿ 7,35,000 ಫೈನಲ್ ಮಾಡ್ಕೊಡ್ತೀನಿ. ನಿಮ್ಗೆ CNG ಅಲ್ಲ, ನಾರ್ಮಲ್ ವೆಹಿಕಲ್ 8.5 ಲಕ್ಷ ಇದೆ. ನಾನು CNG ವೆಹಿಕಲ್ ನಿಮ್ಗೆ 8 ಲಕ್ಷ ಕೊಡ್ತಾ ಇದೀನಿ. 8 ಲಕ್ಷಕ್ಕೆ ವಿತ್ CNG ಮಾರ್ಕೆಟ್ ಅಲ್ಲಿ ನಿಮ್ಗೆ 6.75 ಕಡಿಮೆ ಸಿಗಲ್ಲ. ನಮ್ ಶೋರೂಮಿಗೆ ಬರ್ಲಿ 6.20 ಕೊಡ್ಬಿಡೋಣ. 6.20 ಲೋನ್ ನಿಮ್ಗೆ 4 ಲಕ್ಷ ಲೋನ್ ಆಗುತ್ತೆ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆರಾಮಾಗುತ್ತೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ಮತ್ತೊಂದ್ಸರಿ ನಾನು SN ಕಾರ್ ಶೋರೂಮ್ ಬಂದಿದ್ದೀನಿ. ಏನಕ್ಕಂದ್ರೆ ಮತ್ತೊಂದ್ಸರಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹಾಗೇನೆ ಸರ್ ಇದ್ದಾರೆ, ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಫೈನ್ ಸರ್. ಓಕೆ ಸರ್, ಮತ್ತೊಂದ್ಸರಿ ಶೋರೂಮ್ ಹೆಸರು, ಲೊಕೇಶನ್ ಸರ್? ಸರ್ ಇದು SN ಪ್ರಿಯೋನ್ ಕಾರ್ಸ್ ಅಂತ ಹೇಳ್ಬಿಟ್ಟು ಚಂದ್ರ ಲೇಔಟ್ ಬಸ್ ಸ್ಟಾಪ್ ಇದೆ ಬ್ಯಾಕ್ ಸೈಡ್. ಇಲ್ಲಿ ನಿಮ್ಗೆ ICICI ಬ್ಯಾಂಕ್ ಇದೆ, ಅದ್ರ ಬ್ಯಾಕ್ ಸೈಡ್ ಬರುತ್ತೆ ಸರ್ ಇದು ಶೋರೂಮ್. ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ತುಂಬಾ ಈಸಿ ಅಡ್ರೆಸ್ ಲೊಕೇಶನ್ ಸರ್. ಇದು ಚಂದ್ರ ಲೇಔಟ್ ಬಸ್ ಸ್ಟಾಪ್ ಅಂದ್ರೆ ದೊಡ್ಡ ಆಲದ ಮರ ಇದೆ, ಎದುರುಗಡೆ ICICI ಬ್ಯಾಂಕ್ ಅಂತ ಇದೆ, ಬ್ಯಾಕ್ ಸೈಡ್ ಸಿಗುತ್ತೆ ನಿಮ್ಗೆ. ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಪ್ಲೇ ಕೆಳಗಡೆ ಇರುತ್ತಲ್ಲ ನಂಬರಿಗೆ ವಾಟ್ಸ್ಆಪ್ ಇಲ್ಲ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ನಾನು ಲೊಕೇಶನ್ ಕೂಡ ಹಾಕಿರ್ತೀನಿ, ಹಾಗೆ ನಂಬರ್ ಕೂಡ ಹಾಕಿರ್ತೀನಿ. ಬಂದ್ಬಿಟ್ಟು ವಿಸಿಟ್ ಮಾಡಬಹುದು, ಇಲ್ಲ ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ಲೊಕೇಶನ್ ಕಳಿಸ್ತಾರೆ, ಇಲ್ಲ ಬಂದ್ಬಿಟ್ಟು ಪಿಕಪ್ ಮಾಡ್ಕೊಂತಾರೆ ಅನ್ಬೋದು. ಸರ್ ಇವತ್ತು ಇಷ್ಟು ಸ್ಟಾಕ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ನೀವು ನಮ್ಮ ಹತ್ರ ಇವತ್ತು 1,40,000 ಸ್ಟಾರ್ಟಿಂಗ್ ಪ್ರೈಸ್ ಸರ್. ನೀವು ಹೈಲೈಟ್ಸ್ ಅಲ್ಲಿ ನೋಡಿರ್ತೀರಾ, ಎಲ್ಲಾ ಕಂಪನಿ ಗಾಡಿಗಳು 2 ಇವ್ರ ಹತ್ರ ಆಲ್ಮೋಸ್ಟ್ ಇದೆ. ಆಮೇಲೆ ಪ್ರೈಸ್ ಸೇಮ್, ಹೆಚ್ಚು ಕಡಿಮೆ ಒಂದ್ ಗಾಡಿ ಪ್ರೈಸ್ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಹೇಳಿದಾರೆ ಅನ್ಬೋದು. ಆತರ ಪ್ರೈಸಿಂಗ್ ಎಲ್ಲ ಪ್ರೈಸಿಂಗ್ ಅಲ್ಲಿ ಇವತ್ತು ಕಾರ್ಗಳೆಲ್ಲ ಕೊಡ್ತಿದಾರೆ ಅನ್ಬೋದು. ಸರ್ ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ನಿಮ್ಗೆ 2012 ಮಾಡಲು ಎಬೋ ಯಾವ್ದೇ ಗಾಡಿ ಇರ್ಲಿ ಮಾಡ್ಕೊಡ್ತೀವಿ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಅದು ಇಲ್ಲಾದ್ರೆ ಸ್ಯಾಲರಿ ಸ್ಲಿಪ್ ಏನಾದ್ರು ಇರ್ಬೇಕು, ಸ್ವಂತ ಮನೆ ಇರ್ಬೇಕು, ಆತರ ಎಲ್ಲ ಇದ್ರೆ ನಾವು ಮಾಡ್ಕೊಡ್ತೀವಿ. ಇಲ್ಲ ಲೋಕಲ್ ಬೆಂಗಳೂರು ಲೋಕಲ್ ಇದ್ರೆ ಕೆಲವರು ಲೋಕಲ್ ಸಿವಿಲ್ ಕಡಿಮೆ ಇರುತ್ತೆ, ಅವರು ಸ್ವಲ್ಪ ಲೋಕಲ್ ಅಲ್ಲಿ ಫೈನಾನ್ಸ್ ಮಾಡ್ಕೊಡಿ ಅಂತಾರೆ. ಅಂತವರಿಗೆ ಬೆಂಗಳೂರು ಸಿಟಿ ಲಿಮಿಟ್ ಅಲ್ಲಿ ಒಂದು 20 ಕಿಲೋಮೀಟರ್ಸ್ ಲಿಮಿಟ್ ಅಲ್ಲಿ ಬೇಕಾದ್ರೆ ಅವರಿಗೆ ಸೇಟು ಫೈನಾನ್ಸ್ ಅಂತ ಇರುತ್ತೆ, ಅದ್ ಬೇಕಾದ್ರೆ ಅನುಕೂಲ ಮಾಡ್ಕೊಡ್ತೀವಿ. ಪ್ರೈವೇಟ್ ಲೋನ್. ಇದು ಬೇಕಂದ್ರೆ ನಿಮ್ಗೆ 2012-13 ಮಾಡಲ್ ಮೇಲೆ ಯಾವ್ದೇ ಗಾಡಿಗಾದ್ರೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಸರ್ ಹಾಗೆ ಟ್ರಾನ್ಸ್ಫರ್ ಕಮಿಷನ್ ಸರ್ ಏನಾದ್ರು? ಟ್ರಾನ್ಸ್ಫರ್ ಚಾರ್ಜ್ ಸಪರೇಟ್ ಇರುತ್ತೆ, ಯಾವುದೇ ತರ ಕಮಿಷನ್ ಇರಲ್ಲ ಸರ್. ಆಫೀಸ್ ಕಮಿಷನ್ ಎಕ್ಸ್ಟ್ರಾ ಚಾರ್ಜಸ್ ಏನೂ ಇರಲ್ಲ. ಟ್ರಾನ್ಸ್ಫರ್ ಇಂದ ಏನಿದೆ ಅದೇ ಮಾತ್ರ ತಗೊಳ್ಳೋದು ಸರ್. ಯಾಕಂದ್ರೆ RTO ಏನಿದೆ ಅದು ಗೌರ್ಮೆಂಟ್ ಫೀಸ್, ಅದು ರಿಜಿಸ್ಟ್ರೇಷನ್ ಚಾರ್ಜ್ ಕೊಡ್ಬೇಕು. ಯಾವುದೇ ತರ ಎಕ್ಸ್ಟ್ರಾ ಚಾರ್ಜ್ ಕಮಿಷನ್ ಆ ತರ ಯಾವ್ದು ಏನು ಇರಲ್ಲ. ಇದಲ್ಲದೆ ನಮ್ಮ ಹತ್ರ ಇನ್ನೂ ಗಾಡಿಗಳು ಅಲ್ಲಿ ನಿಲ್ಸಿದೀವಿ ಸರ್, ಇನ್ನೂ ತುಂಬಾ ಗಾಡಿ ಇದೆ. ಯಾವ್ದು ಬೇಕಾದ್ರೂ ಡಿಸ್ಕ್ರಿಪ್ಷನ್ ಇರೋ ನಂಬರಿಗೆ ಫೋನ್ ವಾಟ್ಸ್ಆಪ್ ಏನಾದ್ರು ಮಾಡಿ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಸ್ಪೇಸ್ ತುಂಬಾ ಕಡಿಮೆ ಇರೋದ್ರಿಂದ ಗಾಡಿಗಳು ತೋರ್ಸಕ್ ಆಗ್ತಾ ಇಲ್ಲ. ಇನ್ನು ಸೇಮ್ ಸ್ಟಾಕ್ ಇಷ್ಟೇ ಗಾಡಿಗಳು ಇನ್ನೂ 15-20 ಗಾಡಿ ಹೊರಗಡೆ ಇದೆ ನಮ್ದು. ಯಾವ್ದೇ ಗಾಡಿ ಬೇಕಾದ್ರೂ ಕಾಲ್ ಮಾಡ್ಕೊಳ್ಳಿ. ಮತ್ತೊಂದ್ ಏನಂದ್ರೆ ಕ್ವಿಡ್ ಯಾರಾದ್ರೂ ಆಟೋಮೆಟಿಕ್ ಲೇಡೀಸ್ ಯಾರು ಲರ್ನರ್ ಕಲಿಯೋರು ಬೇಕು ಅಂದ್ರೆ ಬರೀ 220 ಕಿಲೋಮೀಟರ್ ಓಡಿರೋದು ಇದೆ. ಬಟ್ ಅದು ತೋರ್ಸಕ್ ಆಗಿಲ್ಲ, ಲೇಟ್ ಆಗ್ಬಿಡುತ್ತೆ, ಬಿಸಿಲು ಜಾಸ್ತಿ ಇದೆ. ಬೇರೆ ಶೋರೂಮ್ ಅಲ್ಲಿ ನಿಂತಿದೀವಿ. ಆ ಗಾಡಿ ಬರೀ 220 ಕಿಲೋಮೀಟರ್ ಓಡಿದೆ. ಚೆಕ್ ಮಾಡ್ಸ್ಕೊಂಡ್ ಬರ್ಲಿ. 17 ಮಾಡಲು 3,35,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ. ವೀಕ್ಷಕರು ಏನಾದ್ರು ಬಂದ್ರೆ ಪಟ ತಗೊಂಡೋಗ್ಬೋದು. ಯಾಕಂದ್ರೆ 200 ಚಿಲ್ಲರೆ ಓಡಿರೋದು ಲೆಕ್ಕನೇ ಇಲ್ಲ, ಹೊಸ ಗಾಡಿ ಲೆಕ್ಕ. ಹೌದೌದು, ಅದನ್ನು ಇದೆ ನಮ್ಮ ಹತ್ರ. ಓಕೆ ಸರ್, ವಿಡಿಯೋನ ಲಾಂಗ್ ಆಗ್ಬಿಡುತ್ತೆ. ಮುಂಚೆ ವಿಡಿಯೋ ಶುರು ಮಾಡೋಣ. ಖಂಡಿತ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇವತ್ತು ಮೊದಲನೇ ಕಾರ್ಯ ಸರ್ ನಮ್ಗೆ ಇವತ್ತು ಸರ್ ವ್ಯಾಗನರ್ 2005 ಮಾಡಲು ಸಿಂಗಲ್ ಓನರ್. ಇನ್ನು ಕಂಪ್ನಿ ಟೈರ್ ಎಲ್ಲ ಇದೆ. ಬರೀ 41,000 ಚಿಲ್ಲರೆ ಓಡಿದೆ, ವಿತ್ ಹಿಸ್ಟ್ರಿ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. 2010-12 ಮಾಡ್ಲಿಕ್ಕೆ ನಿಮ್ಗೆ ಹಿಸ್ಟ್ರಿ ಸಿಗಲ್ಲ ಸರ್. ನಮ್ ಶೋರೂಮ್ ಬಂದ್ರೆ 2005 ಮಾಡ್ಲಿಕ್ಕೆ ಹಿಸ್ಟ್ರಿ ಕೊಡ್ತಾ ಇದೀವಿ. ಯಾವ ಶೋರೂಮ್ ಅಲ್ಲೂ ಕೊಡಲ್ಲ ಸರ್, ಇದು SN ಕಾರ್ಸ್ ಅಲ್ಲಿ ಮಾತ್ರ. ಸಿಂಗಲ್ ಓನರ್ ಸರ್, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಇನ್ನು ಕಂಪ್ನಿ ಗ್ಲಾಸ್, ಇನ್ನು ಯಾವ್ದು ಏನು ರಿಪ್ಲೇಸ್ಮೆಂಟ್ ಇಲ್ಲ ಸರ್. ತುಂಬಾ ಚೆನ್ನಾಗಿದೆ ಸರ್. 41,000 ಓಡಿದೆ ಸರ್. ಇನ್ನು ಏನ್ ಬೇಕು ಸರ್? 1,55,000 ಕೊಡೋಣ ಸರ್. ಎಷ್ಟು ಸರ್ ಇದು? 1,55,000 ಕೊಡ್ತೀನಿ ಸರ್. ಬರೀ 41,000 ಓಡಿರೋದು, ಹಿಸ್ಟ್ರಿ ಇರೋದು ವೆಹಿಕಲ್.
ಸರ್ ಮುಂದೆ ಬಂದ್ರೆ ಏನ್ ಆಗುತ್ತೆ ಇನ್ನು ಸ್ವಲ್ಪ ಬರ್ಲಿ ಸರ್, ಎದುರುಗಡೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಫಿಕ್ಸ್ ಅಂತ ಇಲ್ಲ, ಎದುರುಗಡೆ ಬರ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಓಕೆ. ಮತ್ತೊಂದು ಇವಾಗ ಸಿಲ್ವರ್ ಮುಗಿತು, ಮತ್ತೆ ಒಂದು ಬ್ಲಾಕ್ ಬಂತಲ್ಲ ಸರ್ ವ್ಯಾಗ್ನರ್. ಇದೊಂದು ಇವಾಗ ಬಂದಿದೆ ಸರ್, ವಾಶ್ ರಬ್ಬಿಂಗ್ ಏನೂ ಆಗಿಲ್ಲ, ಜಸ್ಟ್ ಬಂದಿದೆ. ಹಂಗೆ ತೋರ್ಸೋಣ ವೀಕ್ಷಕರಿಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದೀನಿ. ವಾಶ್ ಗಾಡಿ ಡೆಲಿವರಿ ಕೊಡುವಾಗ ಕ್ಲೀನ್ ಆಗಿ ವಾಶ್ ಮಾಡ್ಕೊಡ್ತೀವಿ. 2006 ಮಾಡಲು 3rd ಓನರ್. 6 ಮಾಡಲ್ 3rd ಓನರ್. ಹೌದು, ಟೈರ್ ಎಲ್ಲ 80% ಇದೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೀಟ್ಸ್ ಕವರ್ ಎಲ್ಲ ನೋಡ್ತಾ ಇರಬಹುದು, ಒಳ್ಳೆ ಸ್ಪೀಕರ್ಸ್ ಇದೆ, ಎಲ್ಲ ಇದೆ ಸರ್. ಪೈನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಚೆನ್ನಾಗಿದೆ. ಜಸ್ಟ್ ವಾಶ್ ಮಾಡ್ಬೇಕು, ರನ್ ಮಾಡ್ಬೇಕು ಸರ್ ಅಷ್ಟೇ. ಜಸ್ಟ್ ವಾಶ್ ಮಾಡ್ರಿ ಸರ್. ಹೌದು ಸರ್. ಸರ್ ಇದ್ರ ಪ್ರೈಸ್ ಸರ್ ನಿಮಗೆ ಆ ಗಾಡಿ ನಿಮಗೆ 155 ಹೇಳಿದೆ, ಅದು 5 ಮಾಡಲು, ಇದು 6 ಮಾಡಲು ನಿಮಗೆ 1,40,000 ಕೊಡ್ತೀನಿ. ಅದರಿಂದ ಕಡಿಮೆ ಇದು? ಹೌದು, 1,40,000. ಇನ್ನು ಎದುರುಗಡೆ ಬರ್ಲಿ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಓಕೆ. ನೆಕ್ಸ್ಟ್ ಸರ್ ತುಂಬಾ ಜನ ನಮಗೆ ಜಾಸ್ತಿ 20 ಮೇಲೆ ಮೈಲೇಜ್ ಬರಬೇಕು, ಆ ತರ ಗಾಡಿ ಬೇಕು ಅಂತ ಕೇಳ್ತಾರೆ. ಇವತ್ತು ನಮ್ಮ ಹತ್ರ ಬೀಟ್ ಬಂದಿದೆ, ಅದರಲ್ಲಿ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಟೈರ್ ಗೀರ್ ಎಲ್ಲ ತುಂಬಾ ಚೆನ್ನಾಗಿದೆ, ಲೆದರ್ ಅಪಲ್ಸರಿ ಇದೆ. ಬೀಟ್ ಸರ್ ಇದು 24 ಬರುತ್ತೆ ಸರ್ ಮೈಲೇಜ್. ಇದು ಡೀಸೆಲ್ 2011 ಮಾಡಲು 3rd ಓನರ್ ಆಗಿದೆ ಸರ್. ಸರ್ ಇದು ಫೀಚರ್ಸ್ ಹೇಳಿ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಓಕೆ ಓಕೆ. ಹಾ ಸರ್. ಮ್ಯಾಗ್ ವೀಲ್ ಎಲ್ಲ ಇದೆ. ಹೌದು, 40,000 ರೂಪಾಯಿ ಮ್ಯಾಗ್ ವೀಲ್ ಇದೆ ಸರ್. ಟೈರ್ ಎಲ್ಲ ಚೆನ್ನಾಗಿದೆ. ಅದು ಸ್ಟೆಪ್ನಿ ಸರ್, ಟೈರ್ ಹೋಗಿರೋದು. ಇದು ನೋಡಿ ಸರ್, ಟೈರ್ ಹೊಸ ಟೈರ್. ಓಕೆ, ಅದು ಫ್ರಂಟ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಸರ್ ಪ್ರೈಸ್ ಸರ್ ನಿಮ್ಮ ಮಾರ್ಕೆಟ್ ಅಲ್ಲಿ ಈ ತರ ಮ್ಯಾಗ್ ವೀಲ್ ಎಲ್ಲ ಫಿಟ್ಟಿಂಗ್ಸ್ ಇರೋದು 2 ಲಕ್ಷ ಹೇಳ್ತಾರೆ. SN ಕಾರ್ಸಿಗೆ ಬರ್ಲಿ 175 ಕೊಡ್ತೀನಿ. 175. ಇನ್ನು ಎದುರುಗಡೆ ಬರ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಕಡಿಮೆ ಸರ್, ಇನ್ನು ಕೊಡೋಣ ಸರ್, ಖಂಡಿತ ಕೊಡೋಣ ಸರ್. ಸರ್ ಹೇಳಿ ಸರ್. ಇವಾಗ ಸಿಲ್ವರ್ ಬೀಟ್ ತೋರಿಸಿದೆ, ಅದು LS, ಇದು LT ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಇದು 12 ಮಾಡಲು 13 ರಿಜಿಸ್ಟ್ರೇಷನ್ ಸರ್. ಇದು 12 ಮ್ಯಾನುಫ್ಯಾಕ್ಚರ್, 13 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. 80% ಅಪೋಲೋ ಟೈರ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತೋರಿಸಿ ತುಂಬಾ ಚೆನ್ನಾಗಿದೆ. ಕಂಪನಿ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಬರುತ್ತೆ. ಇದು ಅಷ್ಟೇ ಸರ್, ನಿಮ್ಗೆ 24 ಮೈಲೇಜ್ ಬರುತ್ತೆ ಸರ್. ತುಂಬಾ ನೀಟ್ ಇದೆ ಸರ್. ನಿಮ್ಗೆ ಸಿಲ್ವರ್ ಬೇಡ ಅಂದ್ರೆ ಈ ಕಲರ್ ನೋಡಬಹುದು. ಇದು ಟಾಪ್ ಎಂಡ್ ಮಾಡ್ಲಿ ಇದು. ಓಕೆ ಓಕೆ. ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 2 ಲಕ್ಷ ಹೇಳ್ತಾರೆ ಸರ್. 12-13 ಮಾಡಲು ನಮ್ಮ ಶೋರೂಮಿಗೆ ಬರ್ಲಿ 1,85,000 ಫೈನಲ್ ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಬೇಗ ಬಂದ್ರೆ ಸಿಗುತ್ತೆ ಸರ್. 1,85,000 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ನಿಮಗೆ ಅವಾಗೆಲ್ಲ ಹ್ಯಾಚ್ ಬ್ಯಾಕ್ ವೆಹಿಕಲ್ಸ್ ತೋರಿದೆ, ಈಗ ಸಡನ್ ವೆಹಿಕಲ್ಸ್ ತೋರಿಸ್ತಾ ಇದೀನಿ. ಹೋಂಡಾ ಸಿಟಿ ನಮ್ಮ ಹತ್ರ 3 ವೆಹಿಕಲ್ಸ್ ಇದೆ. ಇದ್ರದ್ದು ಡೀಟೇಲ್ಸ್ ಹೇಳ್ಬೇಕಂದ್ರೆ 2007 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟಾಪ್ ಅಂಡ್ ಮಾಡಲು, ಲೆದರ್ ಅಪಲ್ಸರಿ ಎಲ್ಲ ಇದೆ. ಇಂಟೀರಿಯರ್ ಎಲ್ಲ ನೀವು ನೋಡಬಹುದು, ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಶೋರೂಮ್ ಕಂಡೀಷನ್ ಇದೆ. ಇಂಟೀರಿಯರ್ ಎಲ್ಲ ನಿಮಗೆ ಕಂಡೀಷನ್ ಇದೆ ಸರ್. ಹೌದು, ತುಂಬಾ ಚೆನ್ನಾಗಿದೆ ಸರ್. 2007 ಮಾಡಲು ಹೋಂಡಾ ಸಿಟಿ. 7 ಮಾಡಲ್ ಹೋಂಡಾ ಸಿಟಿ. ಹೌದು ಸರ್. ಹೋಂಡಾ ಸಿಟಿ ಲವರ್ಸ್ ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿದೆ ಸರ್. ಸರ್ ಪ್ರೈಸ್ ಸರ್ 2 lakh ಹೇಳ್ತಾ ಇದೀವಿ ಸರ್. ಎದುರುಗಡೆ ಬರ್ಲಿ 5,000 ರಿಂದ 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಅದರಲ್ಲೂ ಕಡಿಮೆ ಆಗುತ್ತೆ. ಅದರಲ್ಲೂ ಕಡಿಮೆ ಆಗುತ್ತೆ. ಇನ್ನೂ ಕಡಿಮೆ ಬೇಕಾದ್ರೆ ಇನ್ನೊಂದು ಗಾಡಿ ನಿಮಗೆ ನೆಕ್ಸ್ಟ್ ಇದಾದ ತಕ್ಷಣ ತೋರಿಸ್ತೀನಿ, ಅದು ಇನ್ನೂ ಕಡಿಮೆ ಕೊಡ್ತೀನಿ. ಅದು ಕಡಿಮೆ. ಹೌದು, ಅದು ಸಿಟಿನಾ ಸರ್? ಹೌದು, ಸೇಮ್ ಶೇಪ್, ಸೇಮ್ ಮಾಡಲ್, ಸೇಮ್ ಕಲರ್. ಸರ್ ಹೇಳಿ ಸರ್. ಅವಾಗ ಹೇಳ್ತಾ ಇಲ್ಲ ಸರ್ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಹಿಂಗಡೆ ಸೇಮ್ ಕಲರ್, ಸೇಮ್ ಮಾಡಲು ಕೊಡ್ತೀನಿ ಅಂತ ಹೇಳಿ. ಅದು 3rd ಓನರ್, ಇದು 2nd ಓನರ್, 7 ಮಾಡಲು. ಇದು ತುಂಬಾ ನೀಟ್ ಕಂಡೀಷನ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅವೆಲ್ಲ ಕಾಮನ್. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಸರ್. ಸರ್ ಇದರಲ್ಲಿ ಫೀಚರ್ಸ್ ಇದೆ ನಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಸರ್ ಇನ್ನೊಂದು ಮಾಡಲ್ 2007 ಮಾಡಲು 2nd ಓನರ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ಪ್ರೈಸ್ ಇದ್ರದ್ದು 1,80,000 ಸರ್. ಎದುರುಗಡೆ ಬರ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 1,80,000. ಅದರ ಮುಂದೆ ಒಂದು ಕಡಿಮೆ ಆಗುತ್ತೆ ಖಂಡಿತ ಸರ್. ಸರ್ ಇನ್ನೊಂದು ನ್ಯೂ ಶೇಪ್ ಇದೆ ಅಂದ್ರಲ್ಲ ಸರ್, ಅದರಲ್ಲಿ ನ್ಯೂ ಶೇಪ್ ಅದು ತೋರಿಸ್ತೀನಿ ಬನ್ನಿ ಸರ್. ಅದು ಫುಲ್ ಫೀಚರ್ಸ್ ಇದೆ, ಅದರಲ್ಲೂ ಫುಲ್ ಟಾಪ್ ಎಂಡ್ ಮಾಡಲು. ಸರ್ ಹೇಳಿ ಸರ್. ಅವಾಗ 2 ಓಲ್ಡ್ ಶೇಪ್ ಅಲ್ಲಿ ನಿಮಗೆ ಹೋಂಡಾ ಸಿಟಿ ತರಿಸಿದೆ. ಇವಾಗ ಐವಿಟೆಕ್ 2010 ಮಾಡಲು, 3rd ಓನರ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಿಮ್ಗೆ ಲೆದರ್ ಅಪಲ್ಸರಿ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ನೀವು ಸೀಟ್ ಕವರ್ಸ್ ನೋಡ್ಬೇಕು, ಸ್ಟೈನ್ಲಿ ಇದು ಸೀಟ್ ಕವರ್ ಸರ್ ಇದು. ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಂದ್ರೆ ನಿಮ್ಗೆ ನೋಡಬಹುದು, ಇಲ್ಲಿ ಬನ್ನಿ ತೋರಿಸ್ತೀನಿ. ತೋರಿಸಿ ಸರ್. ಇದು ಆರ್ಮ್ ರೆಸ್ಟ್ ಅಲ್ಲಿ, ಹೆಡ್ ರೆಸ್ಟ್ ಅಲ್ಲೆಲ್ಲ LCD ಗಳು ಇದೆ. 2 ಫಿಟ್ಟಿಂಗ್ಸ್ ಇದೆ. ಸ್ಟೈನ್ಲಿ ಲೆದರ್ ಸೀಟ್ಸ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದಾವೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. ಕ್ಲಾಸ್ ಕಂಡೀಷನ್ ಇದೆ ಸರ್. ನಿಮ್ಗೆ ಈ ತರ ಟೆಸ್ಟ್ ಅಲ್ಲಿ ಇರೋದು ಹೊರಗಡೆ ಮಾರ್ಕೆಟ್ ಅಲ್ಲಿ ನಿಮ್ಗೆ 3 ಲಕ್ಷ 3.5 ಲಕ್ಷ ಕಡಿಮೆ ಸಿಗಲ್ಲ. SN ಕಾರ್ಸ್ ಅಲ್ಲಿ ಬಂದು 285 ಫೈನಲ್ ಮಾಡ್ಕೊಡ್ತೀನಿ. 285 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಇಷ್ಟೊಂದು ಫಿಟ್ಟಿಂಗ್ ಇದೆ. ಲೆದರ್ ಬರೀ ಸೀಟ್ ಕವರ್ಸ್ ನೋಡ್ಲಿ ಸರ್, ಕುತ್ಕೊಂಡು ಒಳಗೆ ಫೀಲ್ ನೋಡ್ಲಿ ಯಾವ ತರ ಇದೆ ಸರ್. ಪ್ರೈಸ್ ಸರ್ ಇದು 285 ಫೈನಲ್ ಮಾಡ್ಕೊಡ್ತೀವಿ ಸರ್. ಸರ್ ಇವತ್ತು ನಮ್ಮ ಹತ್ರ ಸಡನ್ ವೆಹಿಕಲ್ ಸುರಿಮಳೆ ಅಂತಾನೆ ಹೇಳ್ಬೋದು. ಇದೊಂದು ಇವಾಗ ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಅಂದ್ರೆ ನಿಮ್ಗೆ ಇದು ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್, ಕಂಪ್ನಿ ಸಿಸ್ಟಮ್ ಬರುತ್ತೆ. ಕಂಪ್ನಿದೇ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಒಳ್ಳೆ ಮೈಲೇಜ್ ಇದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಸರ್. ಇದು ಡೀಸೆಲ್ 20+ ಮೈಲೇಜ್ ಬರುತ್ತೆ. ಒಳ್ಳೆ ಸೀಟ್ ಕವರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. 1,30,000 ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಸರ್. ಇದು ಡೀಸೆಲ್ 2012 ಮಾಡಲು ಸರ್. 2nd ಓನರ್. 2,65,000 ಹೇಳ್ತಾ ಇದೀವಿ. ಎದುರುಗಡೆ ಬರ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. 2,65,000 2,65,000 ಹೇಳ್ತಾ ಇದೀವಿ. ಅದರ ಮುಂದೆ ಬಂದ್ರೆ ಕಡಿಮೆ ಆಗುತ್ತಲ್ಲ ಸರ್? ಖಂಡಿತ ಸರ್. ಸರ್ ಹೇಳಿ
ಸರ್ ತುಂಬಾ ಜನ ಹಳ್ಳಿಯಲ್ಲಿ ಓಡಾಡಕ್ಕೆ ಗಟ್ಟಿ ಗಾಡಿ ಬೇಕು ಅಂತ ಕೇಳ್ತಾರೆ ಸರ್. ಇದು ಹೆವಿ ಗೇಜ್ ಸರ್, ಇದು ಕಲ್ಲಿದು ತುಂಬಾ ಗೇಜ್ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಮೈಲೇಜ್ ಇರುತ್ತೆ. ಇದು ಇದರಲ್ಲಿ ಶಿಫ್ಟ್ ಇಂಜಿನ್ ಬರುತ್ತೆ ಸರ್. ಶಿಫ್ಟ್ ಅಲ್ಲಿ ಯಾವ್ದು ಇಂಜಿನ್ ಬರುತ್ತೆ ಅದೇ ಇಂಜಿನ್ ಬರುತ್ತೆ. ಇದರಲ್ಲಿ 20+ ಮೈಲೇಜ್ ಇದೆ. 2011 ಮಾಡಲ್, ಸೆಕೆಂಡ್ ಓನರ್, ಫಿಯಟ್ ಪುಂಟೋ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಒಳ್ಳೆ ರಫ್ಯೂಜಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ರಫ್ಯೂಜಿಗೂ ಬರುತ್ತೆ, ನಿಮಗೆ ಮೈಲೇಜ್ ಬರುತ್ತೆ, ಗಾಡಿನೂ ಗಟ್ಟಿ, ಮತ್ತೆ ಫುಲ್ ಸೇಫ್ಟಿ ಗಾಡಿ ಸರ್. ಇದು ಹೌದೌದು ಸರ್. ಇದ್ರ ಪ್ರೈಸ್ ಸರ್ 2.5 ಲಕ್ಷ ಇದೆ ಮಾರ್ಕೆಟ್ ಪ್ರೈಸ್. ನಮ್ ಶೋರೂಮಿಗೆ ಬರ್ಲಿ ಒಂದ್ 2 ಲಕ್ಷ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡೋಣ. 2 ಇದೆ, 2 ಲಕ್ಷ ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಎದುರುಗಡೆ ಬರೀ ಜಾಸ್ತಿ ನ್ಯೂಷಬಲ್ ಇಲ್ಲ, ಯಾಕಂದ್ರೆ ಡೀಸೆಲ್ ವೆಹಿಕಲ್ ಡಿಮ್ಯಾಂಡ್ ಇದೆ, ಅದ್ರಲ್ಲೂ ಗಾಡಿನೂ ತುಂಬಾ ಚೆನ್ನಾಗಿದೆ. ಕೊಟ್ಬಿಡೋಣ ಸರ್. ಸೊ ಕಡಿಮೆ ಆಗುತ್ತೆ. ಸರ್ ಇವತ್ತು ಫುಲ್ ನಮ್ ಶೋರೂಮ್ ಅಲ್ಲಿ ಹೋಂಡಾ ಕಂಪ್ನಿ ಬಜಾರ್ ಅಂತ ಹೇಳ್ಬೋದು ಸರ್. ಹೋಂಡಾ ಕಂಪ್ನಿ ಸುರಿಮಳೆ ಅಂತಾನೆ ಹೇಳ್ಬೋದು. ಇದು 6ನೇ ಗಾಡಿ ತೋರಿಸ್ತಾ ಇರೋದು ಸರ್. ಇದು 2012 ಮಾಡಲು, ಟಾಪ್ ಎಂಡ್ ಮಾಡಲು, ಸೆಕೆಂಡ್ ಓನರ್. ಇಂಟೀರಿಯರ್ ನೀವು ನೋಡಬಹುದು ಯಾವ ತರ ಇದೆ ಅಂತ. ಅಲ್ಲಿ ಕಂಪ್ನಿ ಸೀಟ್ ಕವರ್ಸ್ ಎಷ್ಟು ಕಂಫರ್ಟೇಬಲ್ ಇದೆ ನಿಮ್ಗೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸರ್. ಇದು ಶೋರೂಮ್ ಹಿಸ್ಟ್ರಿ ತುಂಬಾ ಲಕ್ಸುರಿಯಸ್ ಇದೆ ಸರ್. ಒಳಗೆ ಕುತ್ಕೊಂಡ್ಬಿಟ್ರೆ ಯಾವ ತರ ಫೀಲ್ ಇದೆ, ಯಾವ ತರ ಸ್ಪೇಸ್ ಇದೆ ಅಂತ ಇಲ್ಲಿ ಗಾಡಿಯಲ್ಲಿ ಎದುರುಗಡೆ ಬಂದು ಕುತ್ಕೊಂಡು ನೋಡಿದ್ರೆ ಅವರಿಗೆ ಅರ್ಥ ಆಗುತ್ತೆ ಸರ್. ತುಂಬಾ ಫುಟ್ ಸ್ಪೇಸ್, ಲೆಗ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್. ವೆಹಿಕಲ್ ಹಂಗೆ ಇದೆ ಸರ್. ಸರ್ ಇದು 2012 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್, ಟಾಪ್ ಎಂಡ್ ಮಾಡಲು ಸರ್. ಇದು ಪ್ರೈಸ್ ಇದು 3,65,000 ಸರ್. 3,65,000 ಸರ್. ಸರ್ ಅದ್ರಲ್ಲಿ ಮಾಡ್ಕೊಡ್ತೀನಿ ಸರ್, ಯಾಕಂದ್ರೆ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಟ್ರೈಲ್ ನೋಡಿದ್ರೆ ಗಾಡಿ ಖಂಡಿತ ಬಿಡಲ್ಲ ಸರ್. ಇನ್ನೊಂದ್ಸರಿ ಸರ್ 3,65,000 ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಶಿಫ್ಟ್ ಸರ್ ಬ್ಲಾಕ್ ಕಲರ್ ಅಲ್ಲಿ ಸರ್. ಬ್ಲಾಕ್ ಬ್ಯೂಟಿ 2010 ಮಾಡಲು, ಸಿಂಗಲ್ ಓನರ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇನ್ನು ಮೀಸೆನೂ ಹೋಗಿಲ್ಲ, ಟೈರ್ ಇಂದ ಇನ್ನು ಮೀಸೆನೂ ಹೋಗಿಲ್ಲ ಸರ್. ಶೋರೂಮ್ ಹಿಸ್ಟ್ರಿ ಇದೆ. ಹೌದೌದು, ಹೊಸ ಟೈರ್. ಏನೋ ಒಂದು 500 ಕಿಲೋಮೀಟರ್ ರನ್ ಆಗಿರ್ಬೇಕು ಸರ್. ಟೈರ್ ಅಲ್ಲಿ ಇಂಟೀರಿಯರ್ ಲೆದರ್ ಅಪಲ್ಸರ್ ಇದೆ. ಇದರಲ್ಲಿ ಕೂಡ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಸಿಗುತ್ತೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಲಾಕ್ ಆಗಿದೆ, ಒಳಗೆ ತೋರಿಸಿ. ತುಂಬಾ ಚೆನ್ನಾಗಿದೆ ಸರ್. ಔಟ್ಲುಕ್ ಎಲ್ಲೂ ಡೆಂಟ್ ಸ್ಕ್ರಾಚಸ್ ಏನೂ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಶೋರೂಮ್ ಹಿಸ್ಟ್ರಿ ಸರ್. ಇದು 2010 ಮಾಡಲು, ಸಿಂಗಲ್ ಓನರ್ ಸರ್. ಹೌದು ಸರ್. ಪ್ರೈಸ್ ಸರ್ ಇದ್ರದ್ದು ಸರ್? ಬ್ಲಾಕ್ ಬ್ಯೂಟಿಗೆ ಮಾರ್ಗಡೆ ಈ ತರ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರೋ ವೆಹಿಕಲ್ 3.5 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ ಶೋರೂಮಿಗೆ ಬರ್ಲಿ, SN ಕಾರ್ಸಿಗೆ 295 ಫೈನಲ್ ಮಾಡ್ಕೊಡ್ತೀನಿ. 295 ಹೌದು ಸರ್. 295 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಅನ್ಬಿಟ್ಟು ಇನ್ನು ಮುಂದೆ ನೋಡಿ ಸರ್. ಸರ್ ಬರೇ ಮ್ಯಾಗ್ವಿಲ್ ಟೈರ್ ಇದೆ ಸರ್. ಇದ್ರಲ್ಲಿ 50,000 ರೂಪಾಯಿದು ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಯಾವ ಕೊಡ್ತಾರೆ ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರೋದು ವೆಹಿಕಲ್ ಸರ್. ಶಿಫ್ಟ್ ಅಲ್ಲಿ ಬ್ಲಾಕ್ ಕಲರ್ ಒಳ್ಳೆ ಬಜೆಟ್ ಅಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಕುತ್ಕೊಂಡು ಮಾತಾಡಿ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅನ್ಬೋದು ಸರ್. ಬಲೆನೋ 2018 ಮಾಡಲು, ಥರ್ಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಇದು ಮೈನಸ್ ಪಾಯಿಂಟ್ ಏನಂದ್ರೆ ಇದು ಥರ್ಡ್ ಓನರ್ ಆಗಿದೆ ಅಷ್ಟೇ. ಬಟ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಇದು ಥರ್ಡ್ ಓನರ್ ಆಗಿರೋದ್ರಿಂದ ನಿಮಗೆ ಮಾರ್ಕೆಟ್ ಬೆಲೆಗಿಂತ 50,000 ಕಡಿಮೆಗೆ ಕೊಡ್ತಾ ಇದೀವಿ ಸರ್. ಇದು 50,000 ಕಡಿಮೆ. ಈಗ ಸೆಕೆಂಡ್ ಓನರ್ ಇದ್ರೆ ನಿಮ್ಗೆ 5,80,000 ಕಡಿಮೆ ಸಿಗಲ್ಲ. ಥರ್ಡ್ ಓನರ್ ಆಗಿದೆ. ಸೊ ಹಂಗಾಗಿ ನಾವು 5,30,000 ಹೇಳ್ತಾ ಇದೀವಿ. ವೀಕ್ಷಕರು ಎದುರುಗಡೆ ಬರ್ಲಿ, ಇನ್ನೊಂದು 10-15,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 5,15,000 ಕೊಟ್ಬಿಡೋಣ ಫೈನಲ್. ಒಂದ್ಸರಿ ಫೀಚರ್ಸ್ ಹೇಳ್ಬಿಡಿ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಇದೆ ಕಂಪ್ಲೀಟ್. ಇದ್ರದ್ದು ಮೈನಸ್ ಪಾಯಿಂಟ್ ಅಷ್ಟೇ ಸರ್. ಅದು ಒಂದೇ ಮನೆಯಲ್ಲಿ ಓನರ್ಶಿಪ್ ಜಾಸ್ತಿ ಆಗಿದೆ, ಥರ್ಡ್ ಓನರ್ ಆಗಿದೆ. ಸೊ ಅದಕ್ಕೆ ನಾವು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀವಿ ಸರ್ ವೆಹಿಕಲ್. ಬಂದ್ಬಿಟ್ಟು ವಿಸಿಟ್ ಮಾಡಿ ಕುತ್ಕೊಂಡು ಇನ್ನೂ ಕಡಿಮೆ ಆಗ್ಬೋದು ಸರ್. ಹಾಗೆ ನೆಕ್ಸ್ಟ್ ಸರ್ I20 ಅವಾಗೆಲ್ಲ ಹೋಂಡಾ ತೋರಿಸ್ದೆ, ಇವಾಗೆಲ್ಲ ಹೋಂಡಾ ತೋರಿಸ್ತಾ ಇದೀನಿ. I20 ಲೇಟೆಸ್ಟ್ ಇದೆ ನಮ್ಮ ಹತ್ರ, ಓಲ್ಡ್ ಇದೆ ನೋಡಿ, ಇಲ್ಲೂ ಇದೆ, ಅಲ್ಲಿದೆ. I20ಗಳು ತುಂಬಾ ಇದೆ. 2011 ಮಾಡಲು, ಶೋರೂಮ್ ಮೇಂಟೆನೆನ್ಸ್, ಸಿಂಗಲ್ ಓನರ್, ಸ್ಪೋರ್ಟ್ಸ್ ಸರ್. ಇದು ಸಿಂಗಲ್ ಓನರ್ ಸ್ಪೋರ್ಟ್ಸ್. ಹೌದು, ಹೊಸ ಟೈರ್ ಇದೆ, ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಲೆದರ್ ಅಪಲ್ಸರಿ ಹೊಸದಾಗಿ ಹಾಕ್ಸಿದ್ದಾರೆ, ಹೊಸ ಸೀಟ್ ಕವರ್ಸ್ ಇದೆ. ಗಾಡಿ ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ರನ್ ಮಾಡ್ಬೇಕು ಸರ್. ಅಷ್ಟೇ ಸರ್. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ರನ್ ಮಾಡ್ಬೇಕು ಅಷ್ಟೇ. ನೀವು ವಾಶ್ ಕೂಡ ಮಾಡ್ಸಂಗಿಲ್ಲ ಸರ್. ಆ ಕಂಡೀಷನ್ ಅಲ್ಲಿ ಇದೆ ಸರ್. ಇನ್ನು ಸರ್ ಮಾಡಲ್ ಓನರ್ 2011 ಮಾಡಲು, ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ ಸರ್. ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ಸ್ಪೋರ್ಟ್ ನಿಮ್ಗೆ ಮಿಡ್ಲ್ ವರ್ಷನ್ ವೆಹಿಕಲ್ 3.5 ಲಕ್ಷ ಹೇಳ್ತಾರೆ. ಸ್ಪೋರ್ಟ್ಸ್ ನೀವು 3,05,000 ಕೊಟ್ಬಿಡ್ತೀನಿ. ಸರ್ ಒಂದ್ಸರಿ ಫೀಚರ್ ತೋರಿಸ್ಬಿಡ್ತೀನಿ ಸರ್. ಅವಾಗೆಲ್ಲ ಲಾಕ್ ಆಗಿತ್ತು. ಸರಿ ಹೇಳಿ ಸರ್ ಫೀಚರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ನ್ಯೂ ಲೆದರ್ ಕುಷನ್ ಎಲ್ಲ ಇದೆ. ಟೈರ್ ನೋಡಬಹುದು, 90% ಟೈರ್ ಇದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಹಿಸ್ಟ್ರಿ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ರನ್ ಮಾಡ್ಬೇಕು, ಆ ಕಂಡೀಷನ್ ಅಲ್ಲಿ ಇದೆ ಸರ್. ಇನ್ನೊಂದು ಸರ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 3.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ಮ ಶೋರೂಮಿಗೆ ಬರ್ಲಿ, 295 ಫೈನಲ್ ಮಾಡ್ಕೊಡ್ತೀನಿ. 100%. ಸರ್ ಹೇಳಿ ಸರ್. ಈಗ I20 ಓಲ್ಡ್ ಶೇಪ್ ತೋರಿಸಿದೆ, ಇದು ಎಲೈಟ್ ಶೇಪ್ ಸರ್. ತುಂಬಾ ಜನ ಈ ಶೇಪ್ ಅಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದ್ರಲ್ಲೂ ಬೇರೆ ಇದು ಕಡಿಮೆ ಹೊಡಿರೋದು ಬೇಕು ಅಂತ ಹೇಳ್ತಾರೆ. ಇವತ್ತು ನಮ್ ಶೋರೂಮ್ ಅಲ್ಲಿ ಬಂದಿದೆ ಜಸ್ಟ್ 49,000 ವಿತ್ ಶೋರೂಮ್ ಹಿಸ್ಟ್ರಿ. ಫಸ್ಟ್ನೇ ಟ್ರಿಪ್ ಇನ್ ಟೈರ್ ಹಾಕಿರೋದು ಸರ್. ಇದು 45,000 ಹೊಡಿದ್ಮೇಲೆ ಟೈರ್ ಚೇಂಜ್ ಮಾಡಿದ್ದಾರೆ. 4 ಹೊಸ ಟೈರ್ ಇದೆ, ಲೆದರ್ ಅಪಲ್ಸರಿ ಇದೆ, ಶೋರೂಮ್ ಮೇಂಟೆನೆನ್ಸ್, 15 ಸಿಂಗಲ್ ಓನರ್. ಶೋರೂಮ್ ಅಲ್ಲಿ ಹಿಸ್ಟ್ರಿ ಚೆಕ್ ಮಾಡ್ಕೊಂಡ್ಲಿ ಬರ್ಲಿ. 49,000 ರೆಕಾರ್ಡೆಡ್ ಇದೆ. ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್ ನಿಮ್ಗೆ. ಇದರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು, ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್.
ಸರ್ ಪ್ರೈಸ್ ಸರ್ ಇಷ್ಟು ಕಡಿಮೆ ಹೊಡಿರೋದು ಮಾರ್ಕೆಟ್ ಅಲ್ಲಿ 6 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರ್ಲಿ 545 ಮಾಡ್ಕೊಡ್ತೀನಿ. 545 ಸರ್ ಅದು ಫೈನಲ್ ಬಿಡಿ, ಇನ್ನೂ ಸ್ವಲ್ಪ ಮುಂದೆ ಬಂದ್ರೆ ಆಗುತ್ತಲ್ಲ. ಎದುರುಗಡೆ ಬರ್ಲಿ ಸರ್, ಫೈನಲ್ ಅಂದ್ರೆ ವ್ಯವಹಾರ ಆಗಲ್ಲ ಸರ್, ಬಿಸ್ನೆಸ್ ಅನ್ನಲ್ಲ. ಎದುರುಗಡೆ ಬರ್ಬೇಕು, ಗುದ್ದಾಡ್ಬೇಕು, ಅವಾಗನೇ ಮಜಾ ಬರೋದು. ತಗೊಂಡೋಗ್ಲಿ. ಡನ್ ಸರ್. ಬ್ರೀಜಾ ಸರ್ ಸರ್ ಅವಾಗ ನಿಮ್ಗೆ ಹ್ಯಾಚ್ ಬ್ಯಾಕ್ ತೋರಿಸಿದೆ ಫಸ್ಟ್, ಆಮೇಲೆ ಸಡನ್ ತೋರಿಸಿದೆ. ಇವಾಗೆಲ್ಲ SUV ವೆಹಿಕಲ್ಸ್ ತೋರಿಸ್ತಾ ಇದೀನಿ ಸರ್. XUV ಇದೆ ನಮ್ಮ ಹತ್ರ, ಹಿಂದ್ಗಡೆ ನೋಡಿ ಡಸ್ಟರ್ ಇದೆ, ಹೊರಗಡೆ ಎರ್ಟಿಗಾ ನಿಂತಿದೆ, ಇಲ್ಲಿ ನೋಡಿದ್ರೆ ಬ್ರೀಜಾ ಇದೆ. ಯಾವ ತರ ಗಾಡಿ ಬೇಕಾದ್ರೂ ಸಿಗುತ್ತೆ ಸರ್. 2017 ZDI ಇದು, ಟಾಪ್ ಎಂಡ್ ಮಾಡಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಫುಲ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 1,30,30,000 ಓಡಿದೆ, ವಿತ್ ರಿಕಾರ್ಡೆಡ್ ಮೈಲೇಜ್ ಇದೆ ಸರ್ ಇದು. ಓಕೆ ಸರ್. ಮ್ಯಾಗ್ ವೀಲ್ ಎಲ್ಲ ಟಾಪ್ ಎಂಡ್ ಬರ್ತಲ್ಲ ಸರ್ ಇದು? 2017 ಸೆಕೆಂಡ್ ಓನರ್. ಓಕೆ ಸರ್. ಪ್ರೈಸ್ ಸರ್ ಇದು ಮಾರ್ಕೆಟ್ ಅಲ್ಲಿ ಈ ಟೆಸ್ಟ್ ಅಲ್ಲಿ ಇರೋದು ನಿಮ್ಗೆ ಶೋರೂಮ್ ಎಷ್ಟು ಇರೋದು 8 ಲಕ್ಷ ಕಡಿಮೆ ಸಿಗಲ್ಲ. SN ಕಾರ್ಸಿಗೆ ಬರ್ಲಿ 7,35,000 ಫೈನಲ್ ಮಾಡ್ಕೊಡ್ತೀನಿ. 7 ಲಕ್ಷ ಸರ್ಚ್ ಮಾಡ್ಲಿ. 7,35,000 50,000 ಮಾರ್ಕೆಟ್ ಪ್ರೈಸ್ ಇಂದ ಕಡಿಮೆ ಕೊಡ್ತಾರ ಇದು. ಹೇಳಿ ಸರ್. ತುಂಬಾ ವ್ಯೂವರ್ಸ್, ತುಂಬಾ ಕಸ್ಟಮರ್ಸ್ CNG ಬೇಕು, ವೆಹಿಕಲ್ ಬೇಕು ಸರ್, CNG ವೆಹಿಕಲ್ ಎರ್ಟಿಗಾ ಇದ್ರೆ ಬೇಕು ಅಂತ ಕೇಳ್ತಾ ಇರ್ತಾರೆ. ಅಂತವ್ರಿಗೆ ಇವತ್ತು SN ಕಾರ್ಸ್ ಅಲ್ಲಿ ಒಂದು ವೆಹಿಕಲ್ ಬಂದಿದೆ, 2018 ಮಾಡಲ್, ಸಿಂಗಲ್ ಓನರ್, ವಿತ್ ನಿಮ್ಗೆ RC ಎಂಟ್ರಿ ಕೂಡ ಸಿಗುತ್ತೆ ಇದರಲ್ಲಿ. CNG ಎಂಟ್ರಿ ಸಿಗುತ್ತೆ ಸರ್. ಹೌದು, ಒಳ್ಳೆ ಮೈಲೇಜ್, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಎರ್ಟಿಗಾ ಅಂದ್ರೆ ಎಲ್ಲರಿಗೂ ಗೊತ್ತಲ್ಲ ಸರ್, ಲೋ ಮೇಂಟೆನೆನ್ಸ್ ವೆಹಿಕಲ್, ತುಂಬಾ ಡಿಮ್ಯಾಂಡ್ ಆಗಿದೆ. ಹೌದು, ಸಿಂಗಲ್ ಓನರ್ ವೆಹಿಕಲ್ ಸರ್. ಅಂದ್ರೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಫೀಚರ್ ಬರುತ್ತೆ. ಹೌದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸ್ ಇದ್ರದ್ದು ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ CNG ಅಲ್ಲ, ನಾರ್ಮಲ್ ವೆಹಿಕಲ್ 8.5 ಲಕ್ಷ ಇದೆ. ನಾನು CNG ವೆಹಿಕಲ್ ನಿಮ್ಗೆ 8 ಲಕ್ಷ ಕೊಡ್ತಾ ಇದೀನಿ. 8 ಲಕ್ಷಕ್ಕೆ ವಿತ್ CNG ವಿತ್ ಎಂಟ್ರಿ, RC ಎಂಟ್ರಿ ಇರೋದು ವೆಹಿಕಲ್ ಸರ್. ಓಕೆ ಸರ್. ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್ ಇದಕ್ಕೆ? ಲೋನ್ ಇದಕ್ಕೆ ಒಂದು 5 ಲಕ್ಷ ಮಾಡಿಸ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದೆ, ಆರಾಮಾಗುತ್ತೆ. ಓಕೆ ಸರ್. ಡಸ್ಟರ್ ಸರ್ 2014 ಮಾಡಲು, ಸಿಂಗಲ್ ಓನರ್, 110 PS ಸರ್ ಇದು. ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ಟಾಪ್ ಎಂಡ್ ಮಾಡ್ಲಿ ಇದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಬಾಡಿ ಲೈನ್ ಅಷ್ಟೇ ತುಂಬಾ ನೀಟ್ ಆಗಿದೆ. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ಸಿಲ್ವರ್ ಕಲರ್ ರೀ. ಮ್ಯಾಗ್ ವೀಲ್ 4 ಬ್ರ್ಯಾಂಡ್ ಟೈರ್ ಸರ್. ಹೌದು, ನೋಡಿ ನೀವೇ ನೋಡ್ತಾ ಇದೀರಲ್ಲ ನೋಡಿ. ಓಕೆ, 4 ಬ್ರ್ಯಾಂಡ್ ಟೈರ್ ಇದೆ ಸರ್. ಇನ್ನೊಂದ್ಸರಿ ಓನರ್ ಮಾಡಲ್ ಪ್ರೈಸ್ 2014 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, 110 PS. ಕನ್ಫ್ಯೂಸ್ ಮಾಡ್ಕೊಂಬೇಡಿ ಕಸ್ಟಮರ್, ಇದು 110, 85 ಅಲ್ಲ, 110 PS ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 5 ಲಕ್ಷ ಇದೆ. ನಮ್ ಶೋರೂಮಿಗೆ ಬರ್ಲಿ 480 ಮಾಡ್ಕೊಡ್ತೀನಿ. 480 ಕೊಟ್ಬಿಡೋಣ ಸರ್. ಒಳ್ಳೆ ಪ್ರೈಸ್ ಇದೆ ಸರ್. SN ಕಾರ್ಸ್ ಇರೋದೇ ಪ್ರೈಸಿಂಗ್ ಅಲ್ಲಿ ಕೊಡಕ್ಕೆ. ಸರ್ ಹೇಳಿ ಸರ್. ಅವಾಗ ಎರ್ಟಿಗಾ CNG ತೋರಿಸ್ದೆ, ಇವಾಗ i10 CNG ತೋರಿಸ್ತಾ ಇದೆ ಸರ್. ಒಳ್ಳೆ ಡಿಮ್ಯಾಂಡೆಡ್ ವೆಹಿಕಲ್, ಸಣ್ಣ ಗಾಡಿಯಲ್ಲಿ CNG. ಹೌದು ಸರ್, ವಿತ್ RC ಎಂಟ್ರಿ ಸರ್. ಇದನ್ನು ಸಹ ನಿಮ್ಗೆ 2010 ಮಾಡಲು, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. ನಿಮ್ಗೆ ಇಂಟೀರಿಯರ್ ತೋರಿಸಿ ಸರ್ ಯಾವ ತರ ಇದೆ ಅಂತ ಹೇಳಿ. ಸೀಟ್ ಕವರ್ಸ್ ಎಲ್ಲ ಲೆದರ್ ಸೀಟ್ ಕವರ್ಸ್ ಹೊಸದಾಗಿ ಹಾಕ್ಸಿದ್ದಾರೆ, ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಪೈನಿಯರ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೊಸ ಟೈರ್ ಇದೆ ಸರ್. ನಿಮ್ಗೆ 20+ ಬರುತ್ತೆ ಸರ್. 20+ ಆರಾಮಾಗಿ ಬರುತ್ತೆ ಸರ್. 4 ಹೊಸ ಟೈರ್, 2010 ಸೆಕೆಂಡ್ ಓನರ್ ಸರ್. ಸರ್ ಪ್ರೈಸ್ ನಾರ್ಮಲ್ ವೆಹಿಕಲ್ ನಿಮ್ಗೆ ಮಾರ್ಕೆಟ್ ಅಲ್ಲಿ 10 ಮಾಡಲ್ 2.5 ಲಕ್ಷ ಕಡಿಮೆ ಸಿಗಲ್ಲ. ನಮ್ ಶೋರೂಮ್ ಅಲ್ಲಿ ಬರ್ಲಿ, CNG ಎಂಟ್ರಿ ಇರೋ ವೆಹಿಕಲ್ 2,05,000 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. CNG ಎಂಟ್ರಿ ಇರೋ 2,05,000 ಬೇಗ ಬರ್ಲಿ, ಪಟ ತಗೊಂಡೋಗ್ಲಿ ಸರ್. ಸರ್ ರಿಡ್ಜೋ ಸರ್ ಫಸ್ಟ್ ಎಲ್ಲ ನಿಮ್ಗೆ ಹೋಂಡಾ ಗಾಡಿ ತೋರಿಸ್ದೆ, ಆಮೇಲೆ ಸೆಕೆಂಡ್ ಹುಂಡೈ ತೋರಿಸ್ದೆ, ಆಮೇಲೆ ಈಗ ಮಾರುತಿ ಕಂಪ್ನಿದೆ ತೋರಿಸ್ತಾ ಇದೀನಿ ಪ್ರತಿಯೊಂದು ವೆಹಿಕಲ್. 2010 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ VXI ಸರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದರಲ್ಲೂ ಕೂಡ ನಿಮ್ಗೆ MRF ಟೈರ್ ಇದೆ, 90% ಟೈರ್ ಇದೆ. ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೀಟ್ ಕವರ್ ಅಂತೂ ಸಖತ್ ಆಗಿದೆ ಸರ್. ಇದು ನೋಡ್ಬೋದು, ನಿಮ್ಗೆ ಹೀಟ್ ಆಗಲ್ಲ ಗಾಡಿಯಲ್ಲಿ. ಲೆದರ್ ಅಲ್ಲ ಇದು, ಬಟ್ಟೆ ಎಷ್ಟು ಚೆನ್ನಾಗಿ ಮಾಡಿಸಿದಾರೆ ನೋಡಿ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಮೇಂಟೆನೆನ್ಸ್ ಗೊತ್ತಲ್ಲ ಸರ್, ರಿಡ್ಸ್ ಮಾರುತಿ ಅಂದ್ರೆ ತುಂಬಾ ಲೋ ಮೇಂಟೆನೆನ್ಸ್ ಇರುತ್ತೆ ಸರ್. ಹೌದು ಸರ್. ಪ್ರೈಸ್ ಸರ್ 275 ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡೋಣ ಸರ್. 2,75,000 ನೇಷಬಲ್ ಮಾಡ್ಕೊಡೋಣ. ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಇದಕ್ಕೆ ಲೋನ್ ಏನಾಗುತ್ತಾ? ಇಲ್ಲ ಸರ್, ಇಲ್ಲ. 2012-13 ಮಾಡಲ್ ಮೇಲೆ ಇದ್ರೆ ಲೋನ್ ಆಗೋದು. ಹಂಗೇನಾದ್ರು ಬೇಕು ಅಂದ್ರೆ ಲೋಕಲ್ ಸ್ಟೇಟ್ ಫೈನಾನ್ಸ್ ಅಂತ ಆಗುತ್ತೆ. ಲೋಕಲ್ ಬೆಂಗಳೂರು ಸಿಟಿಯಲ್ಲಿ ಇದ್ದವ್ರಿಗೆ ಮಾತ್ರ ಒಂದ್ ಸ್ವಲ್ಪ ಮಾಡಿಸ್ಕೊಡ್ಬೋದು ಸರ್, ಅಷ್ಟೇ. ಸೆಲೆರಿಯೋ ಸರ್ ತುಂಬಾ ಜನ ಸೆಲೆರಿಯೋ ಮ್ಯಾನುವಲ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಕೆಲವರು ಆಟೋಮೆಟಿಕ್ ಕೇಳ್ತಾರೆ, ಮ್ಯಾನುವಲ್ ಜಾಸ್ತಿ ಕೇಳ್ತಾರೆ. ಇದು 2016 ಮಾಡಲು, 17 ರಿಜಿಸ್ಟ್ರೇಷನ್. ಇದರಲ್ಲೂ ನಿಮ್ಗೆ 90% ಟೈರ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದರ ಫೀಚರ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಅಪಲ್ಸರಿ ಬರುತ್ತೆ ಸರ್. ಗಾಡಿ ವಾಶ್ ಅಂಡ್ ಡ್ರೈವ್ ಸರ್. ವಾಶ್ ಮಾಡಂಗಿಲ್ಲ, ಪೆಟ್ರೋಲ್ ಹಾಕ್ಬೇಕು, ರನ್ ಮಾಡ್ಬೇಕು ಅಷ್ಟೇ ಸರ್. ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮಗೆ 4 ಲಕ್ಷ ಕಡಿಮೆ ಸಿಗಲ್ಲ ಸರ್. SN ಕಾರ್ಸಿಗೆ ಬರ್ಲಿ 385 ತಗೊಂಡೋಗಿ. 385 ಇನ್ನು ಎದುರುಗಡೆ ಬರ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಗುದ್ದಾಡೋಣ ಸರ್. ಸರ್ ತುಂಬಾ ಜನ ಕೇಳ್ತಾರೆ ಡೀಸೆಲ್ ಅಂತ ಸರ್. ಇದು ಪೆಟ್ರೋಲ್ ಸರ್. ಇವಾಗ ಡೀಸೆಲ್ ನಮ್ಮ ಹತ್ರ 2 ವೆಹಿಕಲ್ ಇದೆ. ಆಪ್ಷನ್ ಏನಂದ್ರೆ ಒಂದು VDI, ಒಂದು ZDI. ZDI ರೆಡ್ ಕಲರ್ ತೋರಿಸ್ತೀನಿ 5 ನಿಮಿಷ ಬಿಟ್ಟು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಇದು VDI 2011 ಮಾಡಲು, ಸೆಕೆಂಡ್ ಓನರ್, ವಿತ್ ಶೋರೂಮ್ ಹಿಸ್ಟ್ರಿ, 1,22,000 ಓಡಿದೆ. ಬ್ರ್ಯಾಂಡ್ ನ್ಯೂ 4 ಹೊಸ ಟೈರ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಇಂಟೀರಿಯರ್ ತೋರಿಸಿ.
ಓಕೆ ಓಕೆ ಸರ್ ಫೀಚರ್ಸ್ ಅಂದ್ರೆ ಸರ್ ನಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್, ಅದ್ರಲ್ಲಿ ನಿಮಗೆ ರಿವರ್ಸ್ ಕ್ಯಾಮೆರಾ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ. ಬೇಕಾದ್ರೆ ಏನೋ ಅನುಮಾನ ಏನೋ ಡೌಟ್ ಇದ್ರೆ ಗಾಡಿ ನಂಬರ್ ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡ್ಸ್ಕೊಂಡ್ ಬರ್ಲಿ ಸರ್. SN ಕಾರ್ಸ್ ಅಂದ್ರೆ ಇಲ್ಲಿ ಎಲ್ಲ ಜಿನಿಯನ್ ವೆಹಿಕಲ್ಸ್, ಎಲ್ಲ ಮೀಟರ್ ಟ್ಯಾಂಪರ್ ಆತರ ವೆಹಿಕಲ್ಸ್ ಇರಲ್ಲ. ಆತರ ಏನಾದ್ರು ಇದ್ರೇನು ಹೇಳ್ಕೊಟ್ಬಿಡ್ತೀವಿ ನಾವು ಸರ್. ಮೀಟರ್ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ ಬರ್ಲಿ. ನಾನು ಯಾವ್ದೇ ವೆಹಿಕಲ್ ಹೇಳ್ತಾ ಇದೀನಿ ಎಲ್ಲ ಶೋರೂಮ್ ಹಿಸ್ಟ್ರಿ ವೆಹಿಕಲ್ಸ್ 100% ಜಿನಿಯನ್ ಆಗಿರುತ್ತೆ ಸರ್. ಸರ್ ಪ್ರೈಸ್ ಸರ್ ಇದು ಈ ಟೆಸ್ಟ್ ಅಲ್ಲಿ ಇರೋದು ನಿಮ್ಗೆ ಹೊಸ ಟೈರು ಶೋರೂಮ್ ಇಷ್ಟ ಇರೋದು 3.5 ಲಕ್ಷ ಕಡಿಮೆ ಸಿಗಲ್ಲ ಸರ್ ಬಜಾರ್ ಅಲ್ಲಿ. ಇದು 3,10,000 ಕೊಡ್ತೀನಿ. SN ಕಾರ್ಸ್ ಅಲ್ಲಿ ಮಾತ್ರ ಬೇಗ ಬಂದ್ರೆ ಸಿಗುತ್ತೆ. 3,10,000 ಡೀಸೆಲ್. ಹೌದು ಸರ್ ಹೇಳಿ ಸರ್. I20 ಆಕ್ಟಿವ್ ಸರ್. ಇದು ಆಕ್ಟಿವ್ ಅಂದ್ರೆ ನಿಮ್ಗೆ ಬ್ಯಾಕ್ ಬಂಪರ್, ಫ್ರಂಟ್ ಬಂಪರ್ ಎಲ್ಲ ಚೇಂಜ್ ಇರುತ್ತೆ. ಎಲೈಟ್ ಗಿಂತ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಇಂಟೀರಿಯರ್ ಸ್ವಲ್ಪ ಚೇಂಜ್ ಇರುತ್ತೆ. ಸೈಡ್ ಪ್ರೊಫೈಲ್ಸ್ ನೀವು ತೋರಿಸಬಹುದು. ಹಿಂಗಡೆ ಸ್ಪೈಲರ್ ಬರುತ್ತೆ, ಆಮೇಲೆ ಮೇಲ್ಗಡೆ ರೈಲಿಂಗ್ಸ್ ಬರುತ್ತೆ ಸರ್. ಇದು ಜಸ್ಟ್ 38,000 ಓಡಿದೆ ಸರ್. ಶೋರೂಮ್ ಅಲ್ಲಿ ಚೆಕ್ ಮಾಡ್ಸ್ಕೊಂಡ್ ಬರ್ಲಿ ಸರ್. ಹೌದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಶ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಕೀಲೆಸ್ ಎಂಟ್ರಿ, ಬಟನ್ ಸ್ಟಾರ್ಟ್. ಹೌದು ಹೌದು ಫುಲ್ಲಿ ಲೋಡೆಡ್ ಸರ್. ಚೆಕ್ ಮಾಡ್ಕೊಂಡ್ ಬರ್ಲಿ. 30,000 ಚಿಲ್ಲರೆ ಅಷ್ಟೇ ಓಡಿರೋದು ಸರ್. ಇದು 2018 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿ ಅಫಿಷಿಯಲ್ ಯೂಸ್ ಮಾಡ್ತಾ ಇದ್ದು. ಒಂದೇ ಮನೆಯಲ್ಲಿ ಓನರ್ಶಿಪ್ ಚೇಂಜ್ ಆಗಿ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮೈನಸ್ ಪಾಯಿಂಟ್ ಅದು ಒಂದೇ ಇರೋದು. ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮಗೆ ಕಡಿಮೆ ಓಡಿದೆ. 38,000 ಓಡಿದೆ. ಹೌದು ಸರ್. ಚೆಕ್ ಮಾಡ್ಕೊಂಡ್ ಬರ್ಲಿ. ನಾನು ಯಾವ್ದು ಹೇಳ್ತಾ ಇದ್ದೀನಿ ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಸುಮ್ಕೆ ಹೇಳೋದಲ್ಲ, ವಿಡಿಯೋದಲ್ಲಿ ಶೋ ಮಾಡೋದಲ್ಲ. ಏನಿದೆ ಅದು ನಿಜ ಸರ್. ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ 6.5 ಲಕ್ಷ ಇದೆ. ನಿಮ್ಗೆ ನಮ್ ಶೋರೂಮಿಗೆ ಬರ್ಲಿ 6 ಲಕ್ಷ ಕೊಡ್ತೀನಿ. 6 ಲಕ್ಷ ಹೋಗಿ ಸರ್. ಎದುರುಗಡೆ ಬರ್ಲಿ, ಇನ್ನೊಂದ್ ಸ್ವಲ್ಪ ಗುದ್ದಾಡೋಣ. ಸರ್ ಹೇಳಿ ಸರ್. ಅವಾಗ ಸಿಲ್ವರ್ ವಿಡಿಯೋ ತೋರಿಸಿ ನಿಮ್ಗೆ ಹೇಳ್ದೆ ಅಲ್ಲ ಸರ್, ರೆಡ್ ತೋರಿಸ್ತೀನಿ ಅಂತ ಹೇಳಿ. ರೆಡ್ ಬಂತು ನೋಡಿ. ಗಾಡಿ ಹೆಂಗಿದೆ ನೋಡಿ. 4x4 ಹೊಸ ಟೈರ್, ಆಫ್ಟರ್ ಮಾರ್ಕೆಟ್ ಅಲೆ ವೀಲ್ಸ್, 50,000 ರೂಪಾಯಿ ಮ್ಯಾಗ್ ವೀಲ್. ಒಳಗೆ ನೋಡೋದಾದ್ರೆ ನೀವು ನೋಡಿ, ಏರ್ ಬ್ಯಾಗ್, ABS ಬರುತ್ತೆ, ವುಡನ್ ಡ್ಯಾಶ್ ಬೋರ್ಡ್ ಬರುತ್ತೆ, ಸೀಟ್ ಕವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, 2 ಹೊಸ ಟೈರ್ ಅಲ್ಲ ಸರ್, 4x4 ಹೊಸ ಟೈರ್. ಹೌದು, ಅದು ಬ್ರ್ಯಾಂಡ್ ಟೈರ್ ಇರೋದು, JK ಟೈರ್ ಇರೋದು. ZDI ಟಾಪ್ ಎಂಡ್ ಮಾಡಲು, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಬರುತ್ತೆ. 20+ ಮೈಲೇಜ್ ಬರುತ್ತೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಸರ್. ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಹೊಸ ಟೈರ್ ಎಲ್ಲ ಇರೋದು 375 ಕಡಿಮೆ ಸಿಗಲ್ಲ. ನಮ್ ಶೋರೂಮಿಗೆ ಬರ್ಲಿ. ಫೈನಲ್ ಟು ಫೈನಲ್ 335. ನೋ ಬಾರ್ಗೇನಿಂಗ್. ಸರ್ 335 ಕೊಡ್ತೀನಿ. ಇಲ್ಲ ಸರ್, ಇದು 375 ಇದೆ ಬಜಾರು. ಆಲ್ರೆಡಿ 50,000 40,000 ಬಿಟ್ಬಿಟ್ಟಿದ್ದೀವಿ. 335 ಕೊಡ್ತೀನಿ. ಮಾಡಲ್ ಓನರ್ ಹೇಳಿಲ್ಲ. 2011 ಸೆಕೆಂಡ್ ಓನರ್. ಇನ್ನು ಸರ್ ಪ್ರೈಸ್ ಸರ್ ಇದು 335 ಫೈನಲ್ ಪ್ರೈಸ್. ಓಕೆ 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 ಸರ್ ಹೇಳಿ ಸರ್. XUV W8 ಟಾಪ್ ಎಂಡ್ ಮಾಡಲಿ. ಇದು 2013 ಮ್ಯಾನುಫ್ಯಾಕ್ಚರ್. ರಿಜಿಸ್ಟ್ರೇಷನ್ 14 ಆಗಿದೆ. 2013 ಲೆಕ್ಕ. ಬಟ್ RC ಬರೋದು ನಿಮ್ಗೆ 2014. ನಿಮ್ಗೆ ಒನ್ ಇಯರ್ ಜಾಸ್ತಿ ಸಿಗುತ್ತೆ. W8 ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಇಂಟೀರಿಯರ್ ಎಲ್ಲ ತೋರಿಸಿ ತುಂಬಾ ಚೆನ್ನಾಗಿದೆ. ತುಂಬಾ ನೀಟ್ ಆಗಿದೆ ಅನ್ಬೋದು. ಎಲ್ಲ ತರ ಫೀಚರ್ ಬರ್ತಲ್ಲ ಸರ್ ಇದು? ಹೌದೌದು, ಫುಲ್ ಟಾಪ್ ಎಂಡ್ ಮಾಡಲ್ ಸರ್ ಇದು. ಮಾಡಲ್ ಓನರ್ ಸರ್, ಮಾಡಲ್ 2000 ಅದೇ ಹೇಳ್ದೆ ಅಲ್ಲ, 13-14 ಸೆಕೆಂಡ್ ಓನರ್. W8 ಟಾಪ್ ಎಂಡ್ ಮಾಡಲ್ ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 6.25 ಕಡಿಮೆ ಸಿಗಲ್ಲ. ನಮ್ ಶೋರೂಮಿಗೆ ಬರ್ಲಿ. 6.20 ಕೊಡ್ಬಿಡೋಣ. 6.20 ಲೋನ್ ನಿಮ್ಗೆ 4 ಲಕ್ಷ ಲೋನ್ ಆಗುತ್ತೆ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆರಾಮಾಗುತ್ತೆ. ಸರ್ ಆಲ್ಟೋ 800 ಇವಾಗ ತಾನೇ ಜಸ್ಟ್ ಬಂದಿದೆ. ವಾಶ್ ಪಾಲಿಶ್ ಏನೂ ಆಗಿಲ್ಲ. ನಿಮ್ಗೆ ಗಾಡಿ ಡೆಲಿವರಿ ಕೊಡೋ ಟೈಮಲ್ಲಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಸರ್. ತುಂಬಾ ಚೆನ್ನಾಗಿದೆ. 20+ ಮೈಲೇಜ್ ಬರುತ್ತೆ. ಒಳ್ಳೆ ಫ್ಯಾನ್ಸಿ ಕಲರ್ ಸರ್. ಇದು ಫಾಸ್ಟ್ ಮೂವಿಂಗ್ ಕಲರ್. ಇದು ತುಂಬಾ ಜನ ಲೈಕ್ ಮಾಡ್ತಾರೆ. ಈ ಕಲರ್ ತುಂಬಾ ರಿಯರ್ ಸಿಗೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಸೆಂಟ್ರಲ್ ಲಾಕಿಂಗ್ ಹಾಕ್ತಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ರೈಸ್ ನಿಮ್ಗೆ 2,55,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಇನ್ನೊಂದು ಬಲನೋ ಒಂದು ಬರ್ತಾ ಇದೆ ಸರ್. ಇವಾಗ ಜಸ್ಟ್ ಬರ್ತಾ ಇದೆ ಗಾಡಿ, ನೋಡಬಹುದು ನೀವು. 2016 ಮಾಡಲು. ಬರೇ 49,000 ಓಡಿದೆ ಸರ್. ಡೆಲ್ಟಾ ಇದು ತುಂಬಾ ಚೆನ್ನಾಗಿದೆ ಸರ್. ಕ್ಲಾಸ್ ಕಂಡೀಷನ್. 40,000 ಓಡಿದೆ ಅಷ್ಟೇ. 40,000 ವರ್ಷ ಓಡಿದೆ ಸರ್. ಓಕೆ ಓಕೆ ಸರ್. ಫೀಚರ್ಸ್ ಅಂದ್ರೆ ಇದರಲ್ಲಿ AC ಪವರ್ ಸ್ಟೇರಿಂಗ್, ಮಿರರ್ ಕಂಟ್ರೋಲರ್ ಎಲ್ಲ ಇರುತ್ತೆ ಸರ್ ಇದರಲ್ಲಿ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಒಂದು, ಬಟನ್ ಸ್ಟಾರ್ಟ್ ಒಂದು ಬರಲ್ಲ. ಮಿಕ್ಕಿದೆಲ್ಲ ಇರುತ್ತೆ ಸರ್. ಬ್ಯಾಕ್ ವೈಫರ್ ಎಲ್ಲ ಇರುತ್ತೆ ಸರ್. ಪ್ರೈಸ್ ನಿಮ್ಗೆ 5,60,000. ಸ್ವಲ್ಪ ಹೆಚ್ಚು ಕಡಿಮೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅವಾಗ ನಿಮಗೆ ಕ್ವಿಟ್ ಹೇಳಿದ್ದು ಆಟೋಮೆಟಿಕ್. ಇದು ಬಂದಿರೋದು ಮ್ಯಾನುವಲ್. 2016 ಸಿಂಗಲ್ ಓನರ್. 97,000 ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ಇದು RXT ಇದು. ಓಕೆ ಸರ್. ಇದು ಓನರ್ ಸರ್? ಇನ್ನು ಸರಿ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಮಾಡಲ್ ಸರ್ ಇದು 2016 ಸಿಂಗಲ್ ಓನರ್. ಓಕೆ ಪ್ರೈಸ್ ಸರ್? ಇದು ಶೋರೂಮ್ ಮೇಂಟೆನೆನ್ಸ್ 280 ನಿಯೇಷಬಲ್. ಇನ್ನು ಬರ್ತಾನೆ ಇರುತ್ತೆ ಸರ್. ಕಂಟಿನ್ಯೂ ಗಾಡಿಗಳು ಬರ್ತಾ ಇರುತ್ತೆ. ಆ ಕೆಳಗಡೆ ಇರೋದು ನಂಬರಿಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡ್ಲಿ. ಯಾವ್ದೇ ತರ ಗಾಡಿ ಬೇಕಾದ್ರೂ ಅವರಿಗೆ ಸಂಕೋಚ ಇಲ್ಲದೆ ಕೇಳಲಿ. ಯಾವ್ದೇ ಟೈಮಿಗೆ ಬೇಕಾದ್ರೆ ಟೈಮಿಂಗ್ಸ್ ಹೇಳ್ತೀನಿ ನೋಡಿ. ಬೆಳಗ್ಗೆ 8:30 ಸಂಜೆ 8:30 ತನಕ ಮಾಡ್ಲಿ ಫೋನ್. ಅಷ್ಟಿಂದ ಬೆಳಗ್ಗೆ ಮಾಡೋದ್ ಬೇಡ. 7 ಗಂಟೆಗೆಲ್ಲ, ಕೆಲವರು 6 ಗಂಟೆಗೆಲ್ಲ ಮಾಡ್ಬಿಡ್ತಾರೆ. ತುಂಬಾ ಗಾಡಿಗಳಿದೆ. ತುಂಬಾ ಎಲ್ಲ ಕ್ಲಾಸ್ ಕಂಡೀಷನ್, ಎಲ್ಲ ಶೋರೂಮ್ ಹಿಸ್ಟ್ರಿ ವೆಹಿಕಲ್ ತುಂಬಾ ಇದೆ. ಎಲ್ಲಾ ತರ ಗಾಡಿಗಳು ಸಿಗುತ್ತೆ ನಮ್ಮ. 280 ನಿಯೇಷಬಲ್ ಮಾಡ್ಕೊಡ್ಬೇಡ.